ಏನಂತೀರಿ? ಬಾಳಗಂಚಿ ಚೋಮನ ಹಬ್ಬ 2026 ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲೂಕಿನ ಹಿರೀಸಾವೆ ಹೋಬಳಿಯ ಬಳಿಯ ಪುಟ್ಟದಾದ ಹಳ್ಳಿಯೇ ನಮ್ಮೂರು ಬಾಳಗಂಚಿ. ಪ್ರಸ್ತುತ ಸುಮಾರು 350ರಿಂದ 500 ಮನೆಗಳಿದ್ದು, ಬಹುತೇಕರು ಪಟ್ಟಣಕ್ಕೆ ವಲಸೆ ಹೋಗಿರುವ ಪರಿಣಾಮ ಸದ್ಯಕ್ಕೆ 1000ದಿಂದ 1500ವರೆಗೂ ಜನಸಂಖ್ಯೆ ಇರುವಂತಹ ಹಳ್ಳಿ. ಹೆಸರಿಗಷ್ಟೇ ಚಿಕ್ಕದಾದರೂ ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಬಹಳ ಸುಪ್ರಸಿದ್ಧಿಯನ್ನು ಹೊಂದಿದ್ದು, ಈ ಸಣ್ಣ ಹಳ್ಳಿಯಲ್ಲಿಯೇ ಸುಮಾರು 10ರಿಂದ 15ಕ್ಕೂ ಹೆಚ್ಚಿನ ದೇವಾಲಯಗಳಿವೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಬಹಳ ವಿಜೃಂಭಣೆಯಿಂದ ಸುಮಾರು 2 ವಾರಗಳ ಕಾಲ ನಡೆಯುವ ಊರ ಹಬ್ಬಕ್ಕೆ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಎಲ್ಲಾ ಭಕ್ತಾದಿಗಳು ಬಂದು ಬಹಳ ವಿಜೃಂಭಣೆಯಿಂದ ಚೋಮನ ಹಬ್ಬ ಹೊನ್ನಾದೇವಿ ಜಾತ್ರೆಯನ್ನು ಆಚರಿಸುತ್ತಾರೆ. ಈ ವರ್ಷ ಯುಗಾದಿ ಹಬ್ಬ ಸ್ವಲ್ಪ ಬೇಗನೆ ಬಂದ ಕಾರಣ 2026ರ ಮಾರ್ಚ್ 28ರ ರಾತ್ರಿಯೇ ಆಚರಿಸಲಾದ ಚೋಮನ ಹಬ್ಬಕ್ಕೆ ಪ್ರತಿ ವರ್ಷಕ್ಕಿಂತಲೂ ತುಸು ಹೆಚ್ಚಾಗಿಯೇ ವಿದ್ಯುದಲಂಕಾರ ಮಾಡಲಾಗಿತ್ತು. ಊರ ಹೊರಗಿರುವ ಹೊನ್ನಾದೇವಿಯ ಗುಡಿಯಿಂದಲೇ ದೀಪಾಲಂಕಾರ ಆರಂಭವಾಗಿ ಊರ ಹೆಬ್ಬಾಗಿಲು, ಚಿಕ್ಕ ಕೆರೆಯ ಮುಂದಿರುವ ಈಶ್ವರನ ದೇವಾಲಯ, ಊರ ಮುಂದಿನ ಅರಳಿಕಟ್ಟೆ, ರಂಗಮಂಟಪ, ಹೆಬ್ಬಾರಮ್ಮನ ದೇವಾಲಯ, ಶ್ರೀ ಶಂಭುಲಿಂಗೇಶ್ವರ ದೇವಾಲಯ, ಗಾಣಿಗರ ಹಟ್ಟಿಯ ಲಕ್ಷ್ಮೀ ದೇವಾಲಯ, ಊರ ಒಳಗಿರುವ ಹೊನ್ನಾದೇವಿಯ ಗುಡಿ, ಇತ್ತೀಚೆಗಷ್ಟೇ ಜೀರ್ಣೋದ್ಧಾರಗೊಂಡ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಹೀಗೆ ಇಡೀ ಊರಿಗೆ ಊರೇ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದರೆ, ಇತ್ತೀಚೆಗಷ್ಟೇ ಊರಿನ ರಸ್ತೆಗಳಿಗೆ ಡಾಂಬರೀಕರಣಗೊಳಿಸಿರುವುದು ಸಹ ಚೋಮನ ಹಬ್ಬಕ್ಕೆ ಬಹಳ ಮೆರಗು ತಂದಿತ್ತು. ಇವೆಲ್ಲವನ್ನೂ ಸಂಭ್ರಮದಿಂದ ಸವಿಯುತ್ತಲೇ ರಂಗಮಂಟಪ ದಾಟಿ ನಮ್ಮ ಮನೆಯಿದ್ದ ಜಾಗಕ್ಕೆ ಹೋಗುವಾಗ ಬಹಳ ವರ್ಷಗಳ ನಂತರ ನಮ್ಮೂರಿನಲ್ಲಿ ಕೋಲಾಟವಾಡುವುದನ್ನು ಕಂಡು ಬಹಳ ಸಂತೋಷವಾಗಿ ವಿಚಾರಿಸಿದಾಗ, ಈ ಬಾರಿ ನಮ್ಮೂರಿನವರು ಇನ್ನೂ ಕೋಲು ಹುಯ್ಯುವುದನ್ನು ಅಭ್ಯಾಸ ಮಾಡುತ್ತಿದ್ದು, ಅಂದು ಕೋಲಾಟ ಆಡುತ್ತಿದ್ದವರು ನಮ್ಮೂರು ಹತ್ತಿರವೇ ಇರುವ ಜನಪದ ತಜ್ಞ ಎಚ್.ಎಲ್. ನಾಗೇಗೌಡರ ಊರಾದ ಅಳೀಸಂದ್ರದವರು ಎಂದು ತಿಳಿದು ಬಹಳ ಸಂತೋಷವಾಯಿತು. ಸುಮಾರು 2-3 ಗಂಟೆಗಳ ಕಾಲ ನಿರಂತರವಾಗಿ ಹಾಡುಗಳನ್ನು ಹೇಳುತ್ತಾ ಕೋಲಾಟ ಆಡುತ್ತಿದ್ದ ಅವರ ಸಾಮರ್ಥ್ಯ ಮತ್ತು ಧೀಶಕ್ತಿ ನಿಜಕ್ಕೂ ಅಚ್ಚರಿ ಮೂಡಿಸುವಂತಿತ್ತು. ತಾನೊಂದು ಬಗೆದರೆ ದೈವವೊಂದು ಬಗೆದೀತು ಎನ್ನುವಂತೆ ಇಷ್ಟೆಲ್ಲಾ ಸಡಗರ ಸಂಭ್ರಮಗಳಿಂದ ಹಬ್ಬವನ್ನಾಚರಿಸಲು ತಡರಾತ್ರಿಯಲ್ಲೂ ಒಬ್ಬೊಬ್ಬರೇ ಪರ ಊರುಗಳಿಂದ ಬರುತ್ತಿದ್ದರೆ, ಇದ್ದಕ್ಕಿದ್ದಂತೆಯೇ ಬಿಟ್ಟು ಬಿಡದೆ ಸುರಿಯುತ್ತಿದ್ದ ಮಳೆಯಿಂದಾಗಿ ಈ ಬಾರಿಯ ಚೋಮನ ಹಬ್ಬದ ಸಂಭ್ರಮವನ್ನು ಸ್ವಲ್ಪ ಮಟ್ಟಿಗೆ ಅಡ್ಡಿಯನ್ನುಂಟು ಮಾಡುತ್ತಿತ್ತು. ಟ್ರ್ಯಾಕ್ಟರ್ ಮೇಲೆ ಪಲ್ಲಕ್ಕಿ ಎಲ್ಲವೂ ಸಿದ್ಧವಾಗಿದ್ದರೂ ದೇವರನ್ನು ಮಳೆಯಲ್ಲಿ ನೆನೆಸಬಾರದು ಎಂಬ ವಿಧಿಯಿಂದಾಗಿ ಎಂದಿಗಿಂತ ತಡವಾಗಿ ಈ ಬಾರಿಯ ಹಬ್ಬ ಆರಂಭವಾದರೂ, ಹೆಬ್ಬಾರಮ್ಮನ ಗುಡಿಯಲ್ಲಿ ಚಾವಟಿಯಮ್ಮನನ್ನು ಹೊರುವ ಅರ್ಚಕರು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದರು. ಮಳೆಯ ನಡುವೆಯೇ ಪಟಾಕಿಗಳನ್ನು ಸಿಡಿಸುತ್ತಾ ಹಬ್ಬಕ್ಕೆ ಕಳೆಯನ್ನು ತರಲು ನಮ್ಮೂರಿನ ಸುತ್ತಮುತ್ತಲೂ ಇರುವ ಹೊನ್ನಶೆಟ್ಟಹಳ್ಳಿ, ಹೊನ್ನಾದೇವಿಹಳ್ಳಿ, ಬ್ಯಾಡರಹಳ್ಳಿ, ಗೌಡರಹಳ್ಳಿ, ಅಂಕನಹಳ್ಳಿ, ಕಬ್ಬಳ್ಳಿ, ಮೂಕಿಕೆರೆ ಮುಂತಾದ 10-16 ಊರುಗಳ ಭಕ್ತಾದಿಗಳು ಹರಸಾಹಸ ಮಾಡುತ್ತಿದ್ದದ್ದು ಶ್ಲಾಘನೀಯವಾಗಿತ್ತು. ಮಳೆ ಸುರಿಯುತ್ತಿದ್ದರಿಂದ ಮುನ್ನೆಚ್ಚರಿಕೆಯ ಪರಿಣಾಮವಾಗಿ ಆಗಾಗ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಮತ್ತೆ ಮಳೆ ನಿಂತ ನಂತರ ವಿದ್ಯುತ್ ಸಂಪರ್ಕ ಬರುತ್ತಿದ್ದದ್ದು ಒಂದು ರೀತಿಯ ಕಣ್ಣಾಮುಚ್ಚಾಲೆ ಆಟದಂತಿತ್ತು.
ಅಂತೂ ಇಂತೂ ಬಂದ ಭಕ್ತಾದಿಗಳ ಮನಸ್ಸನ್ನು ನೋಯಿಸಲು ಇಚ್ಛಿಸದ ವರುಣದೇವ ಸ್ವಲ್ಪ ಕೃಪೆ ತೋರಿ ಮಳೆಯನ್ನು ನಿಲ್ಲಿಸುವ ಹೊತ್ತಿಗೆ ಮಧ್ಯರಾತ್ರಿಯಾಗಿತ್ತು. ಮಳೆ ನಿಲ್ಲುತ್ತಿದ್ದಂತೆಯೇ ಹೆಬ್ಬಾರಮ್ಮನ ಗುಡಿಯ ಸುತ್ತಲೂ ಸೇರಿಕೊಂಡಿದ್ದ ಪಡ್ಡೆ ಹುಡುಗರ ಹೆಲ್ಯೋ ಹೆಲ್ಯೋ ಶಬ್ದ ಮತ್ತು ದೋಣ್ ಅರೆ ಮತ್ತು ಢುಲ್ಲಿನ ಶಬ್ದ ಕೇಳುತ್ತಿದ್ದಂತೆಯೇ ಚುರುಕಾದ ನಾದಸ್ವರ ವಾದನದವರು ತಮ್ಮ ವಾದ್ಯವನ್ನು ಆರಂಭಿಸುತ್ತಿದ್ದಂತೆಯೇ ಊರಿನ ಮಡಿವಾಳರ ಹಿರಿಯ ಸದಸ್ಯ ಸರ್ವೆ ಮರದ ತುಂಡಿಗೆ ಚೆನ್ನಾಡಿ ಬಟ್ಟೆಯನ್ನು ಸುತ್ತಿ ಅದನ್ನು ಎಣ್ಣೆಯ ಡಬ್ಬದಲ್ಲಿ ಅದ್ದಿ ಪತ್ತನ್ನು ಸಿದ್ಧಗೊಳಿಸಿಕೊಂಡು ಉತ್ಸವ ಮೂರ್ತಿಗೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಪತ್ತಿನಿಂದ ಆರತಿ ಬೆಳಗುತ್ತಂತೆಯೇ ಹೊನ್ನಾದೇವಿಯ ಗುಡಿಯಿಂದ ಉತ್ಸವ ಮೂರ್ತಿಯನ್ನು ಲಗುಬಗೆನೆ ಪಲ್ಲಕ್ಕಿಯ ಮೇಲೆ ತಂದು ಕೂರಿಸಿದರೆ ಚೋಮನನ್ನು ಹೊರಲು ಊರಿನ ಅಕ್ಕಸಾಲಿಗರ ಕುಟುಂಬದ ಒಬ್ಬ ಸದಸ್ಯ ಮತ್ತು ಮತ್ತೊಂದು ಚೋಮನನ್ನು ಹೊರಲು ಸವಿತಾ ಜನಾಂಗದ ಒಬ್ಬ ಸದಸ್ಯ ಇಡೀ ದಿನ ಮಡಿಯಿಂದಿದ್ದು ಹೊಸದಾದ ಶುಭ್ರ ವೇಷಧಾರಿಗಳಾಗಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಸಿದ್ಧರಾದರೆ ಜೊತೆಗೆ ಹಸಿರು ಮುಖದ ಹೊನ್ನಮ್ಮನನ್ನು ಎತ್ತಿಕೊಳ್ಳಲು ಹೊನ್ನಾದೇವಿ ಅರ್ಚಕರು ಸಿದ್ಧರಾಗಿದ್ದರು. ಇದೇ ಹೊತ್ತಿಗೆ ದೊಡ್ಡಹಟ್ಟಿಯ ಹೆಬ್ಬಾರಮ್ಮನ ಗುಡಿಯಿಂದ ಡಮ್ ಎಂಬ ಶಬ್ದ ಬರುತ್ತಿದ್ದಂತೆಯೇ ಇಡೀ ಊರಿಗೆ ವಿದ್ಯುತ್ ಸಂಚಾರವಾದ ಹಾಗಾಗಿ ಎಲ್ಲರೂ ಧಡಾಬಡ ಎಂದು ಎದ್ದು ನಿಂತು ಚಾವಟಿಯಮ್ಮನ ಬರುವಿಕೆಗಾಗಿ ಸಿದ್ಧರಾದರು. ಅಂತಿಮವಾಗಿ ತಡರಾತ್ರಿ ಸುಮಾರು 3:10 ಸರಿಯಾಗಿ ಜ್ವಾಲಾರ ಹೂವಿನ ಜೊತೆ ಕನಕಾಂಬರ, ಮಲ್ಲಿಗೆ, ಸುಗಂಧರಾಜ ಹೂವುಗಳಲ್ಲದೆ ಬಗೆ ಬಗೆಯ ಹೂವಿನಿಂದ ಅಲಂಕೃತಲಾಗಿ ಚಾವಟಿಯಮ್ಮನನ್ನು ಎದೆಯ ಮೇಲೆ ಧರಿಸಿರುವ ಪೂಜಾರಿಯು ಡೊಳ್ಳು, ಅರೆ ಮತ್ತು ಢೊಮ್ಮಿನ ಶಬ್ದದ ಜೊತೆ ಊರ ಯುವಕರ ಎಲ್ಯೋ ಹೆಲ್ಯೋ ಹೆಲ್ಯೋ ಎಂದು ಹುರಿದುಂಬಿಸುವಿಕೆಯ ಜೊತೆ ಕೈಯಲ್ಲಿ ಬೆಳ್ಳಿಯ ರೇಕನ್ನು ಸುತ್ತಿದ ನಾಗರ ಬೆತ್ತವನ್ನು ಹಿಡಿದು ಝಲುಪಿಸುತ್ತಾ 4-6 ಜನರು ಹಿಂದಿನಿಂದ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಬಹಳ ಅಬ್ಬರ ಮತ್ತು ಆರ್ಭಟದಿಂದ ದೊಡ್ಡ ಹಟ್ಟಿ ಬಿಟ್ಟು ಹೊನ್ನಮ್ಮನ ಗುಡಿ ಬಳಿ ಬರುತ್ತಿದ್ದರೆ ಎಲ್ಲರೂ ಎದ್ದೆನೋ ಬಿದ್ದೆನೋ ಎಂದು ದಿಕ್ಕಾಪಾಲಾಗಿ ದೇವಸ್ಥಾನದ ಮುಂದಕ್ಕೆ ಓಡಿ ಹೋಗಿ ಹೊನ್ನಮ್ಮಿನ ದೇವಾಲಯದ ಮುಂದೆ ರಪ್ ಎಂದು 100 ತೆಂಗಿನಕಾಯಿಯ ಈಡುಗಾಯಿ ಹಾಕಿ ಚಾವಟಿಯಮ್ಮನನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದರು. ಎಂದಿಗಿಂತಲೂ ತುಸು ಹೆಚ್ಚಾಗಿಯೇ ಮೇಲಿಂದ ಮೇಲೆ ಜಿಗಿಯುತ್ತಾ ತನ್ನ ಆರ್ಭಟವನ್ನು ಪ್ರದರ್ಶಿಸುತ್ತಿದ್ದದೆ ಇಡೀ ಚೋಮನ ಹಬ್ಬದ ಆಕರ್ಷಣೆಯಾಗಿ ಎಲ್ಲರೂ ನಿಂತಲ್ಲಿಂದಲೇ ದೇವರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಸಂಭ್ರಮಿಸಿದರು. ಎಂದಿನಂತೆ ಚಾವಟಿಯಮ್ಮ, ಹಸಿರು ಮುಖದ ಹೊನ್ನಮ್ಮ ಮತ್ತು 2 ಚೋಮನ ಜೊತೆಯಲ್ಲಿ ಹೊನ್ನಾದೇವಿಯ ಉತ್ಸವ ಮೂರ್ತಿಗೆ ಪ್ರದಕ್ಷಿಣೆ ಹಾಕಿ ಯಾವಾಗ ಬೇಕಾದರೂ ಮಳೆ ಬರುವ ಸಂಭವ ಇದ್ದ ಕಾರಣ ಈ ಬಾರಿ ತುಸು ಬೇಗನೆ ರಂಗಮಂಟಪದ ಗಣಪತಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಮಂಗಳಾರತಿಯನ್ನು ಮಾಡಿಸಿಕೊಂಡಲ್ಲೇ ರಂಗಮಂಟಪಕ್ಕೆ ಪ್ರದಕ್ಷಿಣೆ ಹಾಕುವ ಮಧ್ಯದಲ್ಲೇ ತನ್ನ ಆರ್ಭಟವನ್ನು ಪ್ರದರ್ಶಿಸಿ ಸ್ವಲ್ಪ ವೇಗವಾಗಿ ಹಿಮ್ಮುಖ
ವಾಗಿ ಅರಳಿಕಟ್ಟೆಯ ಬಳಿಗೆ ಹೋಗಿ ಅಲ್ಲಿ ಮಳೆ ಬೆಳೆಯೆಲ್ಲವನ್ನು ಕೇಳಿ ಮುಗಿಸಿದಂತೆಯೇ ಡಮ್ ಎಂಬ ಶಬ್ದ ಬರುತ್ತಿದ್ದಂತೆಯೇ ಹಸಿರು ಮುಖದ ಹೊನ್ನಮ್ಮನನ್ನು ಹೊತ್ತ ಅರ್ಚಕರು ಒಲಿಂಪಿಕ್ಸ್ನಲ್ಲಿ 100 ಮೀಟರ್ ಓಡುವ ವೇಗಿಗಿಂತಲೂ ಮತ್ತು ಅವರ ಜೊತೆ ಛತ್ರಿಯನ್ನು ಹಿಡಿದಿದ್ದ ಮತ್ತು ಅವರನ್ನು ಹುರಿದುಂಬಿಸಲು ನಿಂತಿದ್ದ ಯುವಕರಿಗಿಂತಲೂ ಶರವೇಗದಲ್ಲಿ ಓಡಿ ಹೋಗಿ ಹಸಿರು ಮುಖದ ಹೊನ್ನಮ್ಮನನ್ನು ಗುಡಿ ತುಂಬಿಸಿದಂತೆಯೇ ಚೋಮನ ಹಬ್ಬದ ಒಂದು ಭಾಗ ಸುಸಂಪನ್ನವಾಗಿತ್ತು. ನಂತರ ಮಳೆ ಬರುವುದಕ್ಕಿಂತಲೂ ಮುಂಚೆಯೇ ಹೊನ್ನಾದೇವಿಯ ಉತ್ಸವ ಮೂರ್ತಿ ರಂಗಮಂಟಪದ ಉಯ್ಯಾಲೆಯ ಮೇಲೆ ವಿರಾಜಮಾನಲಾದರೆ ಚಾವಟಿಯಮ್ಮ ಮತ್ತು 2 ಚೋಮಗಳು ಶ್ಯಾನುಭೋಗರ ಮನೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿ ಗಾಣಿಗರಹಟ್ಟಿಯ ಲಕ್ಷ್ಮೀ ದೇವಾಲಯಕ್ಕೆ ಹೋದ ನಂತರ ನಮ್ಮೂರಿಗೆ ಗರಳಪುರಿ ಅಗ್ರಹಾರ ಎಂಬ ಹೆಸರು ಬರಲು ಕಾರಣವಾದಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂದೆಯೂ ಸಹ ತನ್ನ ಅಬ್ಬರದ ಆರ್ಭಟವನ್ನು ಪ್ರದರ್ಶಿಸಿ ಭಕ್ತಾದಿಗಳ ಈಡುಗಾಯಿಗೆ ಶಾಂತಲಾಗಿ ದೇವಾಲಯದಲ್ಲಿ ಮಂಗಳಾರತಿ ಮಾಡಿಸಿಕೊಂಡು ಹಿಂದಿರುಗುವಾಗ ಬಾಳಗಂಚಿಯ ಅಧಿಕೃತ ಶಾನುಭೋಗರಾಗಿದ್ದ ನಮ್ಮ ಮನೆ ಮುಂದೆಯೂ ಬಂದು ನಮ್ಮ ಸೇವೆಯನ್ನು ಸ್ವೀಕರಿಸಿ ತುಸುಕಾಲ ಹೊನ್ನಾದೇವಿಯ ಗುಡಿ ಮುಂದೆ ಭಕ್ತಾದಿಗಳಿಗೆ ಹೂವು ಕೊಡುವ ಸಂಪ್ರದಾಯವನ್ನು ಮುಗಿಸಿ ಮರಳಿ ಹೆಬ್ಬಾರಮ್ಮನ ಗುಡಿ ಸೇರುವಷ್ಟರಲ್ಲಿ ಮುಂಜಾನೆ 5 ಗಂಟೆಯಾಗಿತ್ತು. ಎಂದಿನಂತೆ ಬಹಳ ಹುರುಪಿನಿಂದ ರಂಗ ಕುಣಿಯಲು ಎಲ್ಲರೂ ಸಿದ್ಧರಾಗುವಷ್ಟರಲ್ಲಿ ಮತ್ತೆ ಇಡೀ ಮೋಡಕ್ಕೆ ತೂತು ಬಿದ್ದಂತೆ ಧೋ ಎಂದು ನಿರಂತರವಾಗಿ ಮಳೆ ಸುರಿಯಲು ಆರಂಭಿಸಿದಂತೆಯೇ ರಂಗ ಕುಣಿಯಲು ಸಿದ್ಧರಾಗಿದ್ದ ಎಲ್ಲರ ಆಸೆಗೂ ತಣ್ಣೀರೆರಚಿ ಒಂದು ರೀತಿ ಹಠಾತ್ತಾಗಿ ಚೋಮನ ಹಬ್ಬ ಮುಗಿಸಬೇಕಾಗಿ ಬಂದದ್ದು ನಿಜಕ್ಕೂ ಎಲ್ಲರಿಗೂ ಬೇಸರ ತರಿಸಿತ್ತು. ಬೆಳಿಗ್ಗೆ ಸೂರ್ಯೋದಯವಾಗಿ ಮಳೆ ನಿಂತ ನಂತರ ಗುಡಿಗೌಡರ ಸಾರಥ್ಯದಲ್ಲಿ ರಂಗಮಂಟಪದ ಮುಂದೆ ಹೊನ್ನಾರು ಕಟ್ಟುವ ಶಾಸ್ತ್ರ ಮುಗಿಸುವ ಮೂಲಕ 2026ರ ಬಾಳಗಂಚಿಯ ಚೋಮನ ಹಬ್ಬ ಸುಸಂಪನ್ನವಾಗಿ ನಮ್ಮೂರ ಜಾತ್ರೆಯ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಕುಳಿತಲ್ಲಿಂದಲೇ ನೋಡುವುದಕ್ಕಿಂತಲೂ ಸ್ವತಃ ಅನುಭವಿಸಲು ಇದೇ ಗುರುವಾರ 2026 ಏಪ್ರಿಲ್ 2ರಂದು ನಡೆಯುವ ಶ್ರೀ ಹೊನ್ನಾದೇವಿ ಜಾತ್ರೆಗೆ ತಪ್ಪದೇ ಬರ್ತೀರಿ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?